ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಆ ಅನಂತ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಗತವನ್ನ ಕೋರ್ತಾ ಇವತ್ತಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮೆಲ್ಲರ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನು ಆರಂಭಿಸೋಣ ಮಾಸ್ಟರ್ಸ್. ಇಂದು ಕೂಡ ನಾವು ಸ್ವಾಧ್ಯಾಯಕ್ಕಾಗಿ ಶ್ರೀಮತಿ ಸರೋಜಿನಿ ಕುಂದ್ರಗಿ ಮೇಡಮ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಮೇಡಮ್ ಅವರು ಪ್ರಾಣಶಕ್ತಿ ಅಂತಕ್ಕಂತಹ ಪುಸ್ತಕವನ್ನ ಕುರಿತು ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನ ಹಂಚ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್, ವೆಲ್ಕಮ್ ಟು ಅವರ್ ಸೆಷನ್ ಅಂಡ್ ಓವರ್ ಟು ಯು ಮೇಡಮ್. ನಮಸ್ಕಾರ. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ. ಪ್ರಥಮದಲ್ಲಿ ಪತ್ರಿಕೆ ಗುರುಗಳಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಜೊತೆಗೆ ಸ್ವರ್ಣಮಾಲಾ ಅಮ್ಮನವರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ ಗಳಿಗೂ, ಎಲ್ಲ ಪಿರಾಮಿಡ್ ಮಾಸ್ಟರ್ಸ್ ಗಳಿಗೂ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಎಲ್ಲ ನನ್ನ ವಸುಂಧರಾ ವಾರಿಯರ ಸಹೋದರಿಯರಿಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಧ್ಯಾನ ಗುರುಗಳಾದ ಕೇತಪ್ಪ ಗುರುಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಈ ಒಂದು ಸ್ವಾಧ್ಯಾಯಕ್ಕಾಗಿ ಅವಕಾಶ ಮಾಡಿಕೊಟ್ಟ ಗೌರವದೇವಿ ಇವರಿಗೂ ಕೂಡ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಈ ಸ್ವಾಧ್ಯಾಯಕ್ಕಾಗಿ ನಾವು ಆಯ್ದುಕೊಂಡಂತ ಪುಸ್ತಕ ಪ್ರಾಣಶಕ್ತಿ. ಪ್ರಾಣಶಕ್ತಿ ಅಂತಕ್ಕಂಥದ್ದು ಟಾರ್ಪಂ ಸರಾಯ್ಡಯ್ ಅವರು ಬರೆದಂತ, ನಾಗಜ್ಯೋತಿ ಸುಮಲತಾ ರಾಜು ಅವರು ಕನ್ನಡಕ್ಕೆ ಅನುವಾದಿಸಿದಂತ ಒಂದು ಪುಸ್ತಕ ಪ್ರಾಣಶಕ್ತಿ. ಈ ಒಂದು ಅಧ್ಯಾಯ ಬುಕ್ಕಿನ 9ನೇ ಅಧ್ಯಾಯವನ್ನು ನಾವು ಮುಗಿಸಿದ್ದೇವೆ. ಕಾಂತಿ, ವರ್ಣ, ನಾದ, ಚಲನೆ ಈ ಎಲ್ಲ ಅಂಶಗಳ ಕುರಿತು ನಾವು ನಿನ್ನಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಯಾವ ರೀತಿ ನಾದ ಅಥವಾ ಬಣ್ಣ ಅಥವಾ ಚಲನೆ ಮತ್ತು ಒಂದು ವರ್ಣ ಇವೆಲ್ಲವೂ ಎಷ್ಟೊಂದು ಪ್ರಭಾವವನ್ನ ಬೀರ್ತಾವ ಅಂತಕ್ಕಂಥದ್ರ ಬಗ್ಗೆ ನೋಡಿದ್ದೇವೆ. ಇವಾಗ ನಾವು 10ನೆಯ ಒಂದು ಅಧ್ಯಾಯವಾದಂತ ಪ್ರಾರ್ಥನೆ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಇವತ್ತು ನೋಡ್ತಾ ಇದ್ದೇವೆ. ಪ್ರಾರ್ಥನೆಯಿಂದ ನಾವು ಪ್ರಾಣಶಕ್ತಿಯನ್ನ ಎಷ್ಟೊಂದು ಸೆಳೆದುಕೊಳ್ಬಹುದು ಅಂತಕ್ಕಂಥದ್ದನ್ನ, ಪ್ರಾರ್ಥನೆ ಮಾಡುತ್ತಿರುವ ಅಥವಾ ಮಹಾಮಂತ್ರವನ್ನು ಪಠಿಸುತ್ತಿರುವಾಗ ಒಬ್ಬ ವ್ಯಕ್ತಿಯು ತನ್ನ ಪ್ರಾಣಶಕ್ತಿಯನ್ನೇ ಉಪಯೋಗಿಸಿಕೊಂಡು ಆ ಪ್ರಾರ್ಥನೆಯನ್ನು ಮಾಡುತ್ತಾ ವಾಂಛಿತ ಸಫಲತೆಯನ್ನು ಅಥವಾ ಅಗತ್ಯವಿರುವ ಉತ್ತರವನ್ನು ಪಡೆಯುತ್ತಿರುವುದು ಒಬ್ಬ ವ್ಯಕ್ತಿಯ ಪ್ರಾರ್ಥನೆಯ ತೀವ್ರತೆಯ ಅಧಿಕವಾಗುತ್ತದೆ. ಈ ವ್ಯಕ್ತಿಯಲ್ಲಿ ಪ್ರಾಣಶಕ್ತಿಯು ಸಹ ಅಧಿಕವಾಗಿರುತ್ತದೆ. ಈಗ ಅಧಿಕವಾಗುತ್ತಿರುವ ಪ್ರಾಣಶಕ್ತಿಯಿಂದ ಜೀವನದ ಸಾಮರಸ್ಯ ಸ್ಥಿತಿ, ಸಂತೋಷಗಳು ಕೇವಲ ಆ ವ್ಯಕ್ತಿಗೆ ಮಾತ್ರವೇ ಅಲ್ಲದೆ ಇತರರಿಗೂ ಕೂಡ ಲಭಿಸುತ್ತವೆ. ನೋಡ್ರಿ, ಪ್ರಾರ್ಥನೆ ಅಥವಾ ದೇವರ ಕುರಿತು, ಒಂದು ಶಕ್ತಿಯ ಕುರಿತು ನಾವು ಮಾಡ್ತಕ್ಕಂಥ ಪ್ರಾರ್ಥನೆ, ಮಂತ್ರ ಪಠನೆ ಇವುಗಳಿಂದ ಪ್ರಾಣಶಕ್ತಿಯ ಒಂದು ಬೆಳವಣಿಗೆ ಬಹಳಷ್ಟಾಗ್ತದೆ. ಒಬ್ಬ ವ್ಯಕ್ತಿ ತನಗಾಗಿ, ತನ್ನ ಒಂದು ಪರಿಸ್ಥಿತಿಗಾಗಿ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ಪ್ರಾರ್ಥನೆ ಅದು ಅಲ್ಲಿಯ ಪರಿಸ್ಥಿತಿಯ, ಅಲ್ಲಿಯ ಸುತ್ತಮುತ್ತಲಿನ ವಾತಾವರಣಕ್ಕೂ ಕೂಡ ಒಂದು ವಿಶಿಷ್ಟವಾದಂತ ಶಕ್ತಿಯನ್ನ, ಪ್ರಾಣಶಕ್ತಿಯನ್ನ ಕೊಡ್ತಕ್ಕಂಥ ಒಂದು ಒಂದು ಕೆಲಸವಾಗ್ತದ ಅಂತಕ್ಕಂಥದ್ದನ್ನ ಅದಕ್ಕೆ ನಾವು ಹೇಳ್ತೇವೆ. ನೋಡ್ರಿ, ಯಾವುದೇ ಒಂದು ಶುಭ ಕಾರ್ಯಕ್ಕೆ ಮೊದಲು ಅಥವಾ ಯಾವುದೇ ಒಂದು ಶಾಲಾ ಕಾಲೇಜುಗಳ ಒಂದು ಪ್ರಾರಂಭದ ಮೊದಲು ಒಂದು ಪ್ರಾರ್ಥನೆಯ ಮಾಡ್ತಕ್ಕಂಥ ವಾಡಿಕೆಯನ್ನು ನಾವು ಕಾಣ್ತೇವೆ. ಎಷ್ಟೋ ದೇವಾಲಯಗಳಲ್ಲಿ ಪೂಜೆಗೆ ಮೊದಲು ದೇವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಈ ಪ್ರಾರ್ಥನೆ ಅಂತಕ್ಕಂಥದ್ದು, ಕೃತಜ್ಞತಾ ಪೂರ್ವಕವಾದಂತಹ ಒಂದು ಪ್ರಾರ್ಥನೆ ಅಂತಕ್ಕಂಥದ್ದು ಒಂದು ವಿಶಿಷ್ಟವಾದಂತ ಪ್ರಾಣಶಕ್ತಿಯನ್ನ ಬೆಳವಣಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತದ ಅಂತಿಲೆ ಹೇಳ್ತಾ ಇದ್ದಾರೆ. 2 ರೀತಿಯ ಪ್ರಾರ್ಥನೆಗಳು ಇವೆ. ಮೊದಲನೇ
ರೀತಿಯ ಪ್ರಾರ್ಥನೆ ಅಂದರೆ ಆ ವ್ಯಕ್ತಿಗೆ ಮಾತ್ರ ಉಪಯೋಗವನ್ನುಂಟು ಮಾಡುತ್ತಿರುತ್ತದೆ. ಎರಡನೇ ವಿಧದ ಪ್ರಾರ್ಥನೆಯು ಸರ್ವರಿಗೂ, ಪರಿಸರಕ್ಕೂ, ಸಮಾಜಕ್ಕೂ ಉಪಯೋಗವನ್ನುಂಟು ಮಾಡುವ ಉದ್ದೇಶದಿಂದಿರುತ್ತವೆ. ಒಂದು ವೈಯಕ್ತಿಕ ಹಿತಾಸಕ್ತಿಗಾಗಿ ನಾವು ಮಾಡ್ತಕ್ಕಂಥ ಒಂದು ಪ್ರಾರ್ಥನೆ ಆದ್ರೆ, ಇನ್ನೊಂದು ಸಮಾಜವನ್ನ ಕುರಿತು, ವಿಶ್ವವನ್ನ ಕುರಿತು ಮತ್ತು ಪರಿಸರವನ್ನ ಕುರಿತು ಮಾಡ್ತಕ್ಕಂಥ ಒಂದು ಪ್ರಾರ್ಥನೆ. ಇದು ಎಲ್ಲ ಸರ್ವ ವ್ಯಕ್ತಿಗಳಿಗೂ ಉಪಯೋಗವಾಗ್ತಕ್ಕಂಥ ಒಂದು ಪ್ರಾರ್ಥನೆ ಆಗ್ತದೆ. ಯಾವತ್ ವಿಶ್ವ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ವ್ಯಕ್ತಿಯು ಸ್ವಾರ್ಥ ಪ್ರಯೋಜನಕ್ಕಾಗಿ ಪ್ರಾರ್ಥಿಸುವ ವ್ಯಕ್ತಿಗಿಂತ ಅಧಿಕ ಪ್ರಾಣ ಶಕ್ತಿಯನ್ನು ಹೊಂದುತ್ತಾನೆ. ಯಾವ ವ್ಯಕ್ತಿ ಈ ವಿಶ್ವಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ, ಯಾವ ರೀತಿ ನಾವು ಇವತ್ತು ವಸುಂಧರಾ ಪರಿಹರದಲ್ಲಿ ಅಥವಾ ಪ್ರತಿಯೊಂದು ಧ್ಯಾನದ ಗ್ರೂಪ್ಗಳಲ್ಲಿ ಕುಳಿತು ನಾವು ವಸುಂಧರೆಗಾಗಿ ಅಥವಾ ವಿಶ್ವಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ ನಾವೇನ್ ಪ್ರಾರ್ಥಿಸ್ತೇವಲ್ಲ, ಇಂತಹ ಒಂದು ಪ್ರಾರ್ಥನೆಗಳು ತುಂಬಾನೇ ಪ್ರಾಣಶಕ್ತಿಯ ಹರಿವನ್ನು ಹೊಂದುತ್ತಾವ ಅಂತಕ್ಕಂಥದ್ದನ್ನ ಇಲ್ಲೇ ಹೇಳ್ತಾರೆ. ಮಾನವ ಸೇವೆಯೇ ಪರಮಾತ್ಮನ ಸೇವೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಕ್ಕಂಥ ಪ್ರಾರ್ಥನೆ ಪ್ರಾಣ ಶಕ್ತಿಯ ವಿಶ್ವ ಕ್ಷೇತ್ರಾಗ್ನಿಯ ಅಭಿವೃದ್ಧಿಗೆ ತುಂಬಾ ಪೂರಕವಾಗಿ ಆಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬಹುದು. ಇಲ್ಲಿ ನಾವು ಗಾಂಧೀಜಿಯವರನ್ನ ಉದಾಹರಿಸಿದರೆ ಅವರು ಮಾಡ್ತಕ್ಕಂಥ ಭಜನೆ ಪ್ರಾರ್ಥನೆಗಳೆಲ್ಲ ವಿಶ್ವ ಕಲ್ಯಾಣಕ್ಕಾಗಿ ಆಗ್ತಕ್ಕಂಥ ಪ್ರಾರ್ಥನೆಗಳು. ಅವರು ಯಾವತ್ತೂ ತಮ್ಮ ವೈಯಕ್ತಿಕ ಕ್ಷೇಮಕ್ಕಾಗಿ, ತಮ್ಮ ವೈಯಕ್ತಿಕ ಅಭಿವೃದ್ಧಿಗಾಗಿ, ತಮ್ಮ ವೈಯಕ್ತಿಕ ಬೆಳವಣಿಗೆಗಾಗಿ ಎಂದೂ ಕೂಡ ಪ್ರಾರ್ಥನೆ ಮಾಡಿದವರಲ್ಲ. ತಮ್ಮ ಮೈ ಮೇಲೆ ತುಂಡು ಬಟ್ಟೆಯನ್ನು ಹಾಕೊಂಡು, ಕಾಲಿಗೆ ಚಪ್ಪಲಿಯನ್ನು ಹಾಕದೆ ಸಮಾಜಕ್ಕಾಗಿ ಅಥವಾ ವಿಶ್ವಕ್ಕಾಗಿ, ವಿಶ್ವದಲ್ಲಿ ಒಂದು ಕಲ್ಯಾಣದ ಕೆಲಸಗಳಿಗಾಗಿ ಪ್ರಾರ್ಥನೆಯನ್ನ ಮಾಡಿದ್ದನ್ನ ನಾವು ನೋಡ್ಬೋದು. ಅಂಥ ಪ್ರಾರ್ಥನೆಗಳು ವಿಶ್ವದ ಕಲ್ಯಾಣದ ದೃಷ್ಟಿಯಿಂದ ಬಹಳಷ್ಟು ಪ್ರಾಣ ಶಕ್ತಿಯ ಹರಿವನ್ನ ಹೊಂದುತ್ತಾವ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ಬೋದು ನಾವು. ಹಾಗಾಗಿ ಅವರನ್ನ ಮಹಾತ್ಮ ಅಂತ ಕರೀತಾರೆ ಹೊರತು ಸಾಧಾರಣ ವ್ಯಕ್ತಿಗಳನ್ನ ಮಹಾತ್ಮ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಗುರುಗಳಾದಂತ ಪತ್ರಿಜಿಯವರು ವಿಶ್ವವನ್ನೇ ಕುರಿತು ಎಲ್ಲ ಭಾರತೀಯ ಪ್ರತಿಯೊಂದು ಮನೆಗೂ ಕೂಡ ಪ್ರಾರ್ಥನೆಯನ್ನು ಮುಟ್ಟಿಸ್ತಕ್ಕಂಥ ಅಥವಾ ಈ ಧ್ಯಾನವನ್ನು ಮುಟ್ಟಿಸ್ತಕ್ಕಂಥ ಕೆಲಸಕ್ಕಾಗಿ ದುಡಿದವರು, ತಮ್ಮ ವೈಯಕ್ತಿಕ ಸ್ವಾರ್ಥ ಸಾಧನೆಗಾಗಿ ಅಲ್ಲ. ಇಂಥ ಒಂದು ನಿಸ್ವಾರ್ಥವಾದಂತ ಸೇವೆಯ ಒಂದು ಪ್ರಾರ್ಥನೆ ಏನೈತಲ್ಲ, ಇದು ಬಹಳಷ್ಟು ವಿಶ್ವಶಕ್ತಿಗೆ ಪೂರಕವಾಗ್ತದ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಒಮ್ಮೆ ನಮ್ಮ ಗುರುವರ್ಯರು ಅಂದ್ರೆ ಈ ಲೇಖಕರು ಹೇಳ್ತಾರೆ, ಒಮ್ಮೆ ನನ್ನ ಗುರುವರ್ಯರು ಒಬ್ಬ ಉದ್ಯಮಿಯೊಂದಿಗೆ ಮುಖಾಮುಖಿಯಲ್ಲಿ ಪಾಲ್ಗೊಂಡ ವಿಷಯವು ನನಗೆ ನೆನಪಿಗೆ ಬರುತ್ತಿದೆ. ಅವರು ಕೇಳಿದರು, ಆ ಉದ್ಯಮಿಗೆ ಕೇಳ್ತಾರಂತ, ಸಾರ್ಕಂ ಸರಾಯ್ಡಾಯ್ ಅವರು, ನಿನ್ನ ಜೀವನದಲ್ಲಿ ನೀನು ಮಾಡಿದ್ದೆಲ್ಲ ಒಂದು ಸಂತೋಷದ ಜೀವನವು ನಿನಗೆ ಇರಬೇಕೆಂದು ಮಾತ್ರವೇ, ಎಲ್ಲರೂ ಚೆನ್ನಾಗಿರಬೇಕೆಂದು ನೀನು ಎಷ್ಟು ಯೋಚಿಸಿದ್ದೀಯಾ ಅಂತ ಕೇಳ್ತಾರೆ. ಒಬ್ಬ ವರ್ತಕನಿಗೆ ಕೇಳ್ತಾರೆ, ನೀ ಏನ್ ಪ್ರಾರ್ಥನೆ ಮಾಡಿದ್ರು, ನೀನ್ ಏನ್ ಮಾಡಿದ್ರು ನಿನ್ನ ಜೀವನದ ಒಳ್ಳೆಯದಕ್ಕಾಗಿ ಮಾಡ್ಕೊಂಡಿದಿ, ನಿನ್ನ ಸ್ವತಃ ಸಂತೋಷಕ್ಕಾಗಿ ಮಾಡ್ತಾ ಇದ್ದಿ, ಸಮಾಜದ ಸಂತೋಷಕ್ಕಾಗಿ ನೀನು ಏನನ್ನ ಮಾಡ್ತಾ ಇದ್ದಿ ಅಂತ ಕೇಳ್ತಾರಂತ. ಆವಾಗ ಆ ವಾಣಿಜ್ಯೋದ್ಯಮಿ ಸ್ವಲ್ಪ ಸೌಕರ್ಯದಿಂದ ನಕ್ಕು, ಇನ್ನೊಬ್ಬರ ಸಂತೋಷದ ಬಗ್ಗೆ ನಾನು ಏಕೆ ಚಿಂತೆ ಮಾಡಬೇಕು, ಇನ್ನೊಬ್ಬರ ಸಂತೋಷದ ಬಗ್ಗೆ, ಸಮಾಜದ ಸಂತೋಷದ ಬಗ್ಗೆ ಇನ್ನೊಬ್ಬರಿಗೆ ಯಾಕೆ ಚಿಂತೆ ಮಾಡ್ಬೇಕು ಅಂತ ಉತ್ತರ ಕೊಡ್ತಾನೆ ಆತ. ನನ್ನ ಗುರುವರ್ಯರು ಆ ವ್ಯಕ್ತಿಯ ಭುಜದ ಮೇಲೆ ಕೈ ಹಾಕಿ, ನಮಗಿರುವ ಏಕೈಕ ಸಂತೋಷವು ಇತರರ ಸಂತೋಷದ ಮೇಲೆ ಅವಲಂಬಿತವಾಗಿರುತ್ತದೆ. ಆವಾಗ ಈ ಲೇಖಕರಾದಂತ ಸರಾಯ್ಡಾಯ್ ಅವರು ಆತನ ಮೇಲೆ ಹೆಗಲ ಮೇಲೆ ಕೈ ಹಾಕಿ, ನಾವು ಮಾಡ್ತಕ್ಕಂಥ ಇನ್ನೊಬ್ಬರಿಗಾಗಿ ನಾವು ಮಾಡ್ತಕ್ಕಂಥ ಪ್ರಾರ್ಥನೆಯಲ್ಲಿಯೇ ಸಂತೋಷದಲ್ಲಿಯೇ ನಮ್ಮ ಸಂತೋಷ ಇರ್ತದ ಅಂತಕ್ಕಂಥದ್ದನ್ನ ಹೇಳ್ತಾರ. ಅಷ್ಟು ಸರಳವಾಗಿ ದೇವರು ನಿನ್ನ ಜೊತೆ ಇರಲಿ ಎಂದು ಆಶೀರ್ವದಿಸಿ ಆ ಕೋಣೆಯಿಂದ ಹೊರ ಬಂದರು. ಅಷ್ಟು ಹೇಳಿ ದೇವರು ನಿನ್ನ ಜೊತೆಯಲ್ಲಿರಲಿ ಅಂತಕ್ಕಂಥ ಮಾತನ್ನ ಹೇಳಿ ಸುಮ್ಮನಾಗ್ಬಿಡ್ತಾರಂತ. ಅನಂತರ ನಾನು ಅವರನ್ನು ಇನ್ನೂ ಸ್ವಲ್ಪ ಹೊತ್ತು ನೀವು ಅವರೊಂದಿಗೆ ಮಾತನಾಡಿದ್ದರೆ ಚೆನ್ನಾಗಿರುತ್ತಿತ್ತೇನೋ ಎಂದು ಕೇಳ್ತಾರೆ. ಸರ್ ಏನ್ ಕೇಳ್ತಾರಂತ, ನೀವು ಅಷ್ಟಕ್ಕೆ ಬಿಟ್ರಲ್ಲ, ಆತನ ಜೊತೆಗೆ ಇನ್ನೊಂದಿಷ್ಟು ಮಾತನಾಡಿದ್ರೆ ಚೆನ್ನಾಗಿರ್ತಿತ್ತು, ಆತ ಯಾಕೆ ಸಮಾಜಕ್ಕಾಗಿ ಪ್ರಾರ್ಥನೆ ಮಾಡೋದಿಲ್ಲ ಅಂತಕ್ಕಂಥದ್ರ ಬಗ್ಗೆ ನೀವು ಇನ್ನೊಂದರ ವಿಮರ್ಶೆ ಮಾಡ್ಬೋದಾಗಿತ್ತು. ಆತನನ್ನ ನೀವು ಮಾಡ್ಲಿಲ್ಲ, ಸುಮ್ನಾಗ್ಬಿಟ್ರಿ. ದೇವರು ನಿನ್ ಜೊತೆಗಿರ್ಲಿ ಅಂತ ನೀವು ಸುಮ್ನಾಗ್ಬಿಟ್ರಲ್ಲ, ಯಾಕೆ ಅಂತ ಕೇಳ್ತಾನೆ. ಎಂದು ಕೇಳಿದೆ. ನಮ್ಮ ಗುರುವರ್ಯರು ಹೀಗೆ ಅಂದನು,
ಪ್ರಾಣಶಕ್ತಿಯನ್ನು ತಮ್ಮ ಸಂತೋಷಕ್ಕಾಗಿ ಮಾತ್ರವೇ ಉಪಯೋಗಿಸಿಕೊಳ್ಳುವ ವ್ಯಕ್ತಿಗಳು ಯಾವುದೋ ಒಂದು ದಿನ ತಪ್ಪದೇ ಮೂರ್ಖರಾಗಿ ಬಿಡುತ್ತಾರೆ. ಬಾಗಿರುವ ಮೂಳೆಯನ್ನು ಗೋಡೆಗೆ ಎಷ್ಟು ಬಡಿದರೂ ಏನು ಉಪಯೋಗ? ಅವ ಹೇಳ್ತಾನ, ಪ್ರಾಣಶಕ್ತಿಯನ್ನ ಸ್ವಂತಕ್ಕಾಗಿ ಬಳಸ್ತಕ್ಕಂತ ವ್ಯಕ್ತಿಗಳು ಒಂದು ದಿನ ಈ ಸಮಾಜದಲ್ಲಿ ಏನಾಗ್ತಾರ, ಹಾಳಾಗಿ ಹೋಗ್ತಾರ. ಬಾಗಿರುವ ಅಥವಾ ಬಾದಾದಂತ ಒಂದು ಮೂಳೆಯನ್ನು ತಗೊಂಡು ನಾವು ಗೋಡೆಗೆ ಎಷ್ಟು ಬಡಿದ್ರೂ ಕೂಡ ಅದು ಗೋಡೆಯ ಮೇಲೆ ನಡೋದಿಲ್ಲ, ಅದಕ್ಕೆ ಆ ಶಕ್ತಿನೇ ಇರೋದಿಲ್ಲ. ಹಾಗೆ ಪ್ರಾಣಶಕ್ತಿಯ ಒಂದು ಹರಿವನ್ನ ಹೊಂದಿದಂತ ಈ ವ್ಯಕ್ತಿ ಸಮಾಜಕ್ಕಾಗಿ ತಾನು ಏನನ್ನೂ ಮಾಡದಿದ್ರೆ ಆತ ಒಂದು ದಿನ ಹಾಳಾಗಿ ಹೋಗ್ತಾನೆ. ಆದ್ದರಿಂದ ಆತನಿಗೆ ಬೇರೆ ಇದನ್ನ ಹೇಳುವ ಅವಶ್ಯಕತೆ ಇಲ್ಲ ಅಂತೇಳಿ ಗುರುಗಳು ಹೇಳ್ತಾರಂತ. ಪ್ರಾಣಶಕ್ತಿಯನ್ನು ಪರೋಪಕಾರಕ್ಕಾಗಿ ಎಷ್ಟು ಹೆಚ್ಚಾಗಿ ಉಪಯೋಗಿಸುತ್ತಿದ್ದರೆ ಅದು ಅಷ್ಟು ಹೆಚ್ಚಾಗಿ ಅಭಿವೃದ್ಧಿ ಆಗುತ್ತಲೇ ಇರುತ್ತದೆ. ನಾವು ಸಮಾಜಮುಖವಾದ ಕೆಲಸಗಳಿಗೆ, ಸ್ವಾಸ್ಥ್ಯಕ್ಕಾಗಿ, ಸಮಾಜದ ಸ್ವಾಸ್ಥ್ಯಕ್ಕಾಗಿ, ಸಂಘಗಳ ಸ್ವಾಸ್ಥ್ಯಕ್ಕಾಗಿ, ಜನಾಂಗಗಳ ಸ್ವಾಸ್ಥ್ಯಕ್ಕಾಗಿ, ವಿಶ್ವ ಕಲ್ಯಾಣದ ದೃಷ್ಟಿಯಿಂದ ನಾವು ಮಾಡ್ತಕ್ಕಂತ ಒಂದು ಪರೋಪಕಾರಕ್ಕಾಗಿ ಮಾಡ್ತಕ್ಕಂತ ಪ್ರಾಣಶಕ್ತಿ ಇಲ್ಲಿ ಏನಾಗ್ತದೆ, ಜಗತ್ತಿಗೆ ಹೆಚ್ಚು ಉಪಯೋಗ ಆಗ್ತದೆ ಮತ್ತು ಪ್ರಾಣಶಕ್ತಿಗೆ ಹೆಚ್ಚಿನ ಒಂದು ಹರಿವನ್ನು ಕೊಡ್ತದೆ ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ನಿಸ್ವಾರ್ಥ ತ್ಯಾಗದಿಂದ ಕೂಡಿರುವ ವಿರೋಚಿತ ಕಾರ್ಯವು ವಿಫಲವಾಗಿರುವ ಸಾವಿರಾರು ಜೀವನಗಳನ್ನು ಪುನರುದ್ಧಾರ ಮಾಡುತ್ತದೆ ಎಂಬ ಸುಭಾಷಿತವು ನಮಗೆ ಹೇಳಲ್ಪಟ್ಟಿದೆ. ನೋಡ್ರಿ, ಒಂದು ನಿಸ್ವಾರ್ಥ ತ್ಯಾಗದಿಂದ ಕೂಡಿರ್ತಕ್ಕಂತ ಒಂದು ವಿರೋಚಿತ ಕಾರ್ಯ ಸಾವಿರಾರು ಜೀವನಗಳನ್ನು ಪುನರುದ್ಧಾರ ಮಾಡುತ್ತದೆ ಅಂತಕ್ಕಂಥ ಸುಭಾಷಿತ ನಮಗೆ ಹೇಳ್ತಾ ಇದೆ. ಏನಂತ, ಈಗಲೂ ಮನುಷ್ಯರು ಸಂತೋಷದಿಂದ ಇರಬೇಕೆಂದರೆ ಸ್ವಾರ್ಥದಿಂದ ಇರಬೇಕೆಂಬ ಆಲೋಚನೆಗಳಿಂದ ಯೋಗ ನಿದ್ರೆಯಲ್ಲಿ ಸಿಲುಕಿ ಹೋಗಿದ್ದಾರೆ. ಪ್ರಪಂಚದಲ್ಲಿನ ಎಲ್ಲಾ ನೋವುಗಳ ಹಿಂದೆ ತಮ್ಮ ಸ್ವಾರ್ಥವೇ ಅಡಗಿದೆ ಎಂಬ ವಿಷಯವನ್ನು ಮನುಷ್ಯರು ಇಂದಿಗೂ ತಿಳಿಯಲಾಗುತ್ತಿಲ್ಲ. ನೋಡ್ರಿ, ಎಷ್ಟು ನೈಜತೆಯ ಒಂದು ಮಾತನ್ನ ಇವ್ರು ಹೇಳಿದಾರಂದ್ರೆ, ಕೇವಲ ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿ ಎಲ್ಲೋ ಒಂದು ಬೇರೆ ಒಂದು ಜನಾಂಗವನ್ನ ಬಿಟ್ಟು, ಸಮಾಜವನ್ನ ಬಿಟ್ಟು ಬೇರೆ ಎಲ್ಲೋ ಕುಳಿತು ತಮ್ಮ ವೈಯಕ್ತಿಕ ಸಾಧನೆಗಾಗಿ ಧ್ಯಾನವನ್ನು ಮಾಡ್ತಕ್ಕಂಥವ್ರು, ಅಧ್ಯಾತ್ಮ ಸಾಧನೆಯನ್ನು ಮಾಡ್ತಕ್ಕಂಥವ್ರು ಇವತ್ತಿಗೂ ಕೂಡ ತಿಳ್ಕೊಳ್ತಾ ಇಲ್ಲ ಈ ಜಗತ್ತಿನ ಮನುಷ್ಯರ ಸಂಕಷ್ಟಗಳು, ಈ ಜಗತ್ತಿನ ಮನುಷ್ಯರ ನೋವುಗಳು, ಸಮಾಜದ ನೋವುಗಳು ಏನಿವೆ ಅನ್ನೋದನ್ನ ನಾವು ಆ ಸಮಾಜದ ಮಧ್ಯೆ ಇದ್ದು ಇವುಗಳ ಹರಿವಿಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು ಅಂತಕ್ಕಂತ ವಿಷಯವನ್ನ ಇವತ್ತಿಗೂ ಕೂಡ ಕೆಲವೊಂದ್ ಜನ ತಿಳ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಪ್ರಪಂಚದಲ್ಲಿದ್ದೇ ಪರಮಾರ್ಥವನ್ನ, ಸಮಾಜದಲ್ಲಿದ್ದೇ ಆಧ್ಯಾತ್ಮಿಕ ಉನ್ನತಿಯನ್ನ ಹೊಂದತಕ್ಕಂತ ಮಧ್ಯಮ ಮಾರ್ಗವನ್ನ ನಮ್ಮ ಗುರುಗಳು ಹಾಕಿಕೊಟ್ಟದ್ದನ್ನ ಇಲ್ಲೇ ನೆನಪಿಸ್ಕೊಳ್ಬಹುದು. ಪ್ರಾಪಂಚಿಕ ದೈನಂದಿನ ಎಲ್ಲಾ ಚಟುವಟಿಕೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದರೆ ಒಬ್ಬ ವ್ಯಕ್ತಿ ಸಮಾಜ, ದೇಶ ಸ್ವಾರ್ಥದಿಂದ ತೊಂದರೆಗಳಲ್ಲಿ, ಕಷ್ಟಗಳಲ್ಲಿ, ಅಪಜಯಗಳಲ್ಲಿ ಮುಳುಗುತ್ತಿದೆ ಎಂಬ ವಿಷಯವು ತಪ್ಪದೇ ಗೋಚರಿಸುತ್ತದೆ. ಈ ವಾಸ್ತವ ಪ್ರಜ್ಞಾನಾಯಕರಿಗೆ ಅರ್ಥವಾಗದ ಹೊರತು ಪ್ರಪಂಚವು ತನ್ನನ್ನು ತಾನು ನಾಶಪಡಿಸಿಕೊಳ್ಳುವುದು ಸತ್ಯ. ಈ ವಿಷಯವನ್ನು ಗ್ರಹಿಸಲು ಯಾರೊಬ್ಬರೂ ಪರವರ್ತರಾಗುವ ಅಗತ್ಯವಿಲ್ಲ. ನೋಡ್ರಿ, ಯಾವಾಗ ಒಂದು ಪ್ರಪಂಚ, ಒಂದು ಮಾನವ ಶಕುಲ ಏನೈತಿ, ಇದು ತನ್ನ ಸಂಕಷ್ಟಗಳನ್ನ, ಇಡೀ ಮಾನವ ಕುಲದ ಸಂಕಷ್ಟಗಳನ್ನ, ಅಪಜಯಗಳನ್ನ ಅಥವಾ ವಿನಾಶಗಳನ್ನ ಹೋಗ್ಲಾಡಿಸ್ಕೊಳ್ಬೇಕಂದ್ರೆ ಇಲ್ಲೇನ್ ಬೇಕು, ಪ್ರಪಂಚದಲ್ಲಿರ್ತಕ್ಕಂಥ ಕೆಲವೊಂದು ಅಧ್ಯಾತ್ಮ ಜೀವಿಗಳ ಪ್ರಾರ್ಥನೆ ಬಹಳ ಪೂರಕವಾದದ್ದು ಅಂತಕ್ಕಂಥದ್ದನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಂಥ ಪೂರಕ ಕೆಲಸಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಸಮಾಜಕ್ಕೆ ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸ್ವಾರ್ಥ ಸ್ವಯಂ ಆರಾಧನೆಯ ಪರಮಾರ್ಥವೆಂದು ನಮ್ಮಲ್ಲಿ ಯೋಗ ನಿದ್ರೆಯಿಂದ ಬೇರೂರಿರುವ ಕೆಟ್ಟ ಊಹೆಯನ್ನು, ಪ್ರಾಣಶಕ್ತಿಯನ್ನು ಅಭಿವೃದ್ಧಿ ಪಡಿಸಿಕೊಳ್ಳುವುದರ ಮೂಲಕ ನಾವೇ ನಾಶಪಡಿಸಿಕೊಳ್ಳಬಹುದು. ನೋಡ್ರಿ, ಇಲ್ಲಿ ಕೆಲವೊಬ್ರು ತಿಳ್ಕೊಂಡಿರ್ತಾರೆ, ನಾನ್ ಧ್ಯಾನ ಮಾಡ್ತೇನೆ, ನನ್ನ ಅಧ್ಯಾತ್ಮ ಉನ್ನತಿಯನ್ನು ಮಾಡ್ಕೊಳ್ತಾ ಇದ್ದೇನೆ, ನನ್ನ ವೈಯಕ್ತಿಕ ದೈಹಿಕವಾದಂತ ನೋವುಗಳನ್ನ ದೂರ ಮಾಡ್ಕೊಳ್ತಾ ಇದ್ದೇನೆ ಅಂತಕ್ಕಂಥದ್ದು ಅಷ್ಟೇ ಗೊತ್ತಿರ್ತದ ಪ್ರಾರಂಭದಲ್ಲಿ, ಇನ್ನೊಂದು ಗೊತ್ತಿರೋದಿಲ್ಲ. ಆದ್ರೆ ನಾವು ಈ ಸಮಾಜಕ್ಕಾಗಿ ಜ್ಞಾನವನ್ನು ಕೊಡಬೇಕು, ಸ್ವಾಧ್ಯಾಯವನ್ನು ಮಾಡಿಸ್ಬೇಕು, ಅಥವಾ ಈ ಸಮಾಜಕ್ಕಾಗಿ ಧ್ಯಾನದ ಒಂದು ಪ್ರಚಾರವನ್ನ ಮಾಡಿ ಇಲ್ಲಿಯ ಕ್ಷೇತ್ರಾಗ್ನಿಯನ್ನ ಹೆಚ್ಚು ಮಾಡಬೇಕು, ಇಲ್ಲಿ ಪ್ರಾಣಶಕ್ತಿಯ ಹರಿವನ್ನ ಹೆಚ್ಚು ಮಾಡಿಸ್ಬೇಕು, ಗುಂಪು ಜ್ಞಾನಗಳನ್ನ ಮಾಡಬೇಕು, ಜನರೊಂದಿಗೆ ಬೆರೆತು ಈ ಧ್ಯಾನವನ್ನ ಅವರಿಗೆ ಹಂಚಬೇಕು, ಜ್ಞಾನವನ್ನ ಹಂಚಬೇಕು ಅಂತಕ್ಕಂತ ವಿಷಯವನ್ನ ನಾವು ತಿಳಿದುಕೊಳ್ಳದೆ ಹೋದ್ರೆ
ನಾವು ಕೇವಲ ನಮ್ಮ ಸ್ವಯಂ ಆರಾಧನೆಯಿಂದ ನಾವು ಅಧ್ಯಾತ್ಮ ಉನ್ನತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಬಡಿದೆಬ್ಬಿಸುವ ಗೊಂದಲದಿಂದಿರುವ ಸಂಗೀತ, ಕಣ್ಣು ಮುಸುಕಾಗುವಂತಹ ಬಣ್ಣ ಬಣ್ಣಗಳ ಬೆಳಕು, ಕತ್ತಲೆಗಳು ಉನ್ಮಾದಕ್ಕೆ ಒಳಗಾದವರಂತೆ ತೂರಾಡುತ್ತಾ ಜಿಗಿಯುತ್ತಾ ಮಾಡುತ್ತಾ ನತ್ಯ ತಾಂಡವಗಳು ಇವೆಲ್ಲವುಗಳು ಭೂಗ್ರಹದ ಅಯಸ್ಕಾಂತದ ಕ್ಷೇತ್ರದ ಮೇಲೆ ತೀವ್ರ ಪ್ರಭಾವಗಳನ್ನು ಉಂಟು ಮಾಡುತ್ತಿವೆ. ಇದೇ ಭೂಮಿಯ ಮೇಲಿನ ಮನುಷ್ಯರು ಬುದ್ಧಿಗೇಡಿಗಳಂತೆ ಸಜ್ಜಾಗಲು ಹಾಗೂ ಭೂ ವಾತಾವರಣವನ್ನು ಸಹ ಹಾಳು ಮಾಡುತ್ತಿರುವ ಮುಖ್ಯ ಕಾರಣ ಈ ಹೇಳುತ್ತಿರುವ ವ್ಯಕ್ತಿಗಳು ಜನರು ಹುಚ್ಚನೆಂದು ಭಾವಿಸಬಹುದು. ನೋಡ್ರಿ, ಇಲ್ಲಿ ನಾವು ಮಾಡ್ತಕ್ಕಂಥ ಕೆಲವೊಂದು ಉನ್ಮಾದದ ಕೃತ್ಯಗಳು ಅಥವಾ ಕೆಲವೊಂದು ನೃತ್ಯ ತಾಂಡವಗಳು ಅಥವಾ ಭೂಗ್ರಹದ ಅಯಸ್ಕಾಂತದ ಒಂದು ಕ್ಷೇತ್ರವನ್ನ ಹಾಳು ಮಾಡ್ತಕ್ಕಂಥ ಇಂತಹ ಕೆಲವೊಂದು ಕೃತ್ಯಗಳಿಂದ ನಾವು ಸಮಾಜವನ್ನ ಇವತ್ತು ಹಾಳಿನ ಗುಂಪಿಗೆ ಒಯ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಯಾರು ಧ್ಯಾನ ಮಾಡಿ ಅಥವಾ ಧ್ಯಾನವನ್ನು ಪ್ರಚಾರ ಮಾಡ್ತಕ್ಕಂಥ ಅಥವಾ ಧ್ಯಾನವನ್ನ ಹೇಳ್ತಕ್ಕಂಥ ಪಿರಾಮಿಡ್ಗಳನ್ನು ನಿರ್ಮಿಸ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಹುಚ್ಚನೆಂದು ಭಾವಿಸ್ತಕ್ಕಂಥ ಸಮಾಜ ಇವತ್ತಿಗೂ ಅಂತಕ್ಕಂಥ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಇವತ್ತಿಗೂ ನೋಡ್ತೀವಿ ನಾವು, ಯಾರಿಗಾದ್ರೂ ಧ್ಯಾನ ಹೇಳ್ತೀವಿ ಅಂತೇಳಿ ಹೇಳಿದಾಗ ಯಾರು ಕೂಡ್ಲೇ ಕೇಳೋದಿಲ್ಲ. ಅವ್ರು ಏನೋ ಅದ್ರ ಬಗ್ಗೆ ಅಸಡ್ಡೆ ಭಾವನೆಯನ್ನ ತೋರಿಸ್ತಾರೆ ಅಥವಾ ಅದನ್ನ ನಂಬೋದೇ ಇಲ್ಲ. ಅಥವಾ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಇವರು ಹುಚ್ಚರಂತೆ ಅಂತಕ್ಕಂಥ ಎನಿಸ್ತಕ್ಕಂಥ ಜನನೂ ಕೂಡ ಏನೋ ಕಣ್ಮುಚ್ಕೊಂಡು ಕೂಡ್ತಾರಂತ, ಏನೋ ಮಾಡ್ತಾರಂತ, ಇವರಿಗೆ ಏನೋ ಅನುಭವಗಳಂತ, ಇವ್ರಿಗೆ ಏನೋ ದೇವ್ರು ಕಾಣಿಸ್ತಾನಂತ, ಈ ರೀತಿ ಎಲ್ಲ ಒಂದು ಅಸಡ್ಡೆ ಭಾವನೆಯನ್ನು ಹೊಂದಿದಂತ ಜನಾಂಗ ಇವತ್ತು ಬಹಳಷ್ಟದ. ಈ ಒಂದು ಅಧ್ಯಾತ್ಮದ ನೆಲೆಯಡಿಗೆ ಬಂದಂತ ಜನಾಂಗ ಕಡಿಮೆ ಅದಕ್ಕಾಗಿ ಸಮಾಜದ ವ್ಯಸನಗಳನ್ನ ದೂರ ಮಾಡಿ ನಾವು ಸಮಾಜವನ್ನು ಒಂದು ಮುಕ್ತ ಹಂತಕ್ಕೆ ಒಯ್ಬೇಕು ಅಂತಕ್ಕಂಥ ಪ್ರಯತ್ನದೆಡೆಗೆ ನಾವು ಯಾವತ್ತೂ ಸಾಗ್ಬೇಕು. ನಾವು ಯಾವ ನಿಂದನೆಗಳನ್ನ, ಯಾವ ದ್ವೇಷಗಳನ್ನ, ಯಾವ ಜನರ ಒಂದು ಅಭಿಪ್ರಾಯಗಳನ್ನ ಲೆಕ್ಕಿಸದೆ ಅಂತಾರಲ್ಲ, ಓಕೆ ಅಂದ್ಬಿಡ್ಲಿ, ನಾವು ಅದ್ರ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಪತ್ರಿಜಿ ಅವರು ಒಬ್ಬ ಮನುಷ್ಯನಿಗೂ ಕೂಡ ಧ್ಯಾನ ಹೇಳಲಿಕ್ಕೆ 40-50 ಕಿಲೋಮೀಟರ್ ಗಟ್ಲೆ ಹೋಗಿ ಹೇಳಿ ಬರ್ತಕ್ಕಂಥದ್ದನ್ನ, ಕಾಲ್ನಡಿಗೆಯಲ್ಲಿ ಹೋಗಿ ಓಣಿಗಳಲ್ಲಿ ಧ್ಯಾನ ಹೇಳ್ತಕ್ಕಂಥದ್ದನ್ನ ಮಾಡ್ತಿದ್ರಂತ. ಅದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಈ ಸಮಾಜದ ಒಂದು ಹೊಗಳಿಕೆ ತೆಗಳಿಕೆಗಳಿಗೆ ನಾವು ಲಕ್ಷ್ಯ ಕೊಡದೆ ನಮ್ಮ ಕಾರ್ಯವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯಸನಗಳಿಂದ ಸ್ವಾರ್ಥದಿಂದ ಹೆಪ್ಪುಗೊಟ್ಟಿರುವ ಮನುಷ್ಯರನ್ನು ಸರಿಪಡಿಸಲು ಉಪಯೋಗವಾಗುವ ಅತ್ಯುತ್ತಮ ಔಷಧಿಯೇ ಪ್ರಾಣಶಕ್ತಿ. ಇಂಥ ವ್ಯಸನಗಳಿಂದ, ಇಂಥ ಸ್ವಾರ್ಥ ಭಾವನೆಯಿಂದ ತುಂಬಿದಂತ, ಹೆಪ್ಪುಗಟ್ಟಿದಂತ, ಮಡುಗಟ್ಟಿದಂತ ಈ ಸಮಾಜವನ್ನ ತಿದ್ದಲಿಕ್ಕೆ ಪ್ರಾಣಶಕ್ತಿಯೇ ಮುಖ್ಯವಾದ ಔಷಧಿ ಅದಕ್ಕಾಗಿ ಇದರ ಹರಿವನ್ನ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಎಷ್ಟು ಭಯಂಕರವಾಗಿ ಮನುಷ್ಯರು ಈ ದುರ್ಗತಿಯಲ್ಲಿ ಸಿಲುಕಿದ್ದಾರೆ ಎಂದರೆ ಮನುಷ್ಯರು ಅರಿವಿಗೆ ಇಂದಿಗೂ ಅರ್ಥವಾಗುತ್ತಿಲ್ಲ. ಈ ಭೂಮಿಯ ಮೇಲೆ ನಮಗೆ ಬರುತ್ತಿರುವ ಬಹಳಷ್ಟು ಎಲ್ಲಾ ಅಸ್ವಸ್ಥತೆಗಳಿಗೆ, ರೋಗಗಳಿಗೆ, ಈ ವ್ಯಸನಗಳು, ಸ್ವಾರ್ಥಗಳೇ ಕಾರಣ ಅಂತಕ್ಕಂಥದ್ದು ಇವತ್ತಿಗೂ ಗೊತ್ತಿಲ್ಲ. ಜನ ಇವತ್ತು ಅನ್ಕೋತಾರ, ಯಾಕೋ ನನಗ್ ಕಷ್ಟಗಳು ಬರ್ತಾವ, ಕಷ್ಟಗಳ ಮೇಲೆ ಕಷ್ಟ ಬರ್ತಾವ. ಭೂಮಿ ಮೇಲೆ ಏನಾಗ್ತಾ ಇದೆ, ಒಂದೊಂದು ಪ್ರದೇಶಗಳಲ್ಲಿ ಅಖಂಡ ಭೂಕಂಪಗಳಾಗ್ತಾವ, ಪ್ರವಾಹಗಳು ಏಳ್ತಾವ, ಚಂಡಮಾರುತಗಳು ಬೀಸ್ತಾವ, ಇನ್ನೊಂದು ಏನೇನೋ ಆಗ್ತಾವ. ಆದ್ರೆ ಜನ ಅರ್ಥ ಮಾಡ್ಕೊಳ್ತಿಲ್ಲ. ನಾವು ಮಾಡ್ತಕ್ಕಂಥ ಕೆಲವೊಂದು ಸ್ವಾರ್ಥಪರವಾದಂತ, ಕೆಲವೊಂದು ಸ್ವಾರ್ಥದಿಂದ ಕೂಡಿದಂತ ಕೆಲವೊಂದು ಕೆಲಸಗಳು, ಸಮಾಜದ ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲವೊಂದು ಹರಿವುಗಳಿಂದ ಇಂಥವುಗಳ ಪರಿಣಾಮ ಆಗ್ತಾ ಇದೆ ಅನ್ನೋದು ಇವತ್ತಿಗೂ ತಿಳ್ಕೊಳ್ತಾ ಇಲ್ಲ. ಈ ಅಸ್ವಸ್ಥತೆಯಿಂದ ಕೂಡಿದಂತ, ಈ ರೋಗದಿಂದ ಕೂಡಿದಂತ ಈ ಸಮಾಜವನ್ನ ನಾವು ಮುಕ್ತ ಮಾಡಬೇಕು ಅಂದ್ರೆ ಇದಕ್ಕೆ ಧ್ಯಾನದಿಂದ ಪ್ರಾಣಶಕ್ತಿ ಕೊಡೋದು ಬಹಳ ದೊಡ್ಡ ಕೆಲಸ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯಸನ ನಮ್ಮ ದೇಹ ವ್ಯವಸ್ಥೆಯ ಮೇಲೆ ಒತ್ತಡವನ್ನು ಉಂಟು ಮಾಡಿ ನಮ್ಮ ಅಂತರ್ಗತಿಯ ಚೈತನ್ಯವನ್ನು, ಜೀವನವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುವ ಮೂಲ ದೈತ್ಯರ ನಡುವೆ ಒಂದು ಯುದ್ಧವು ಸಂಪೂರ್ಣ ದೇಶದಲ್ಲಿ ಸೃಷ್ಟಿಯಾಗಿ ಬಿಡುತ್ತದೆ. ನೋಡ್ರಿ, ಹಾಗೆ ಭಯ, ಕೋಪ, ಅಸೂಯೆ, ಪ್ರತಿಕಾರದ ಲಕ್ಷಣಗಳು, ಪರದೋಷ, ನಿಂದನೆ, ದ್ವೇಷ, ದೇಶದ್ರೋಹಗಳು, ಈ ಎಲ್ಲಾ ದುರ್ಗುಣಗಳು. ಇದು ಎಂಥ ಎಲ್ಲಾ ದುರ್ಗುಣಗಳು? ದ್ವೇಷ, ಅಸೂಯೆ, ಪ್ರತಿಕಾರದ ಲಕ್ಷಣ, ಒಬ್ಬರ ಬಗ್ಗೆ ಇರ್ತಕ್ಕಂಥ ದೋಷಣೆ, ಪರರ ದೋಷಣೆ ಮಾಡ್ತಕ್ಕಂಥದ್ದು, ದ್ವೇಷ ಮಾಡ್ತಕ್ಕಂಥದ್ದು, ದೇಶಗಳನ್ನ ದ್ವೇಷಿಸ್ತಕ್ಕಂಥದ್ದು, ಈ ಎಲ್ಲ ದುರ್ಗುಣಗಳು
ಪ್ರಾಣಶಕ್ತಿಯನ್ನ ಹರಿವನ್ನ ನಾಶ ಮಾಡತಕ್ಕಂತ ಶಕ್ತಿಗಳಾಗ್ಯಾವ. ಎಲ್ಲಿ ಇಂಥ ಗುಣಗಳಿಂದ ತುಂಬಿದ ಜನಾಂಗವೈತಲ್ಲ ಆ ಪ್ರದೇಶಗಳು ಪ್ರಾಣಶಕ್ತಿ ಕಳೆದುಕೊಂಡು ಒಂದು ವಿಘಟಗಳಿಗೆ ಒಳಗಾಗ್ತಾವ ಅಂತಕ್ಕಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬುದ್ಧಿ, ಅಸ್ಥಿರತೆ, ಆತ್ಮಹತ್ಯೆಗಳಿಗೆ ಪ್ರೇರೇಪಿಸುವ ಹುಚ್ಚು ಪ್ರೇರಣೆಗಳು ಇಲ್ಲಿ ನಡೆಯುತ್ತವೆ. ಸ್ವಾರ್ಥ ಮದಗಳಿಂದಲೇ ಅತಿ ಹೆಚ್ಚಾಗಿ ರೂಪುಗೊಳ್ಳುತ್ತಿವೆ. ನೋಡ್ರಿ, ಸ್ವಾರ್ಥ ಮದ ಈ ಭಾವನೆಗಳಿಂದಲೇ ಸಮಾಜದಲ್ಲಿ ಒಂದು ಅಸ್ಥಿರತೆ ಬರ್ತಾ ಇದೆ. ಇಲ್ಲಿಯ ಜನಾಂಗಕ್ಕೆ ಬೇಸರ ಅಥವಾ ಜೀವನವನ್ನ ಕಳೆದುಕೊಳ್ತಕ್ಕಂತ ಮನೋಭಾವನೆ ಬರ್ತದ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಚರ್ಚೆ ನಡೆಯುತ್ತಿರುವ ಸ್ಥಳಗಳಲ್ಲಿ ಪ್ರಾಣಶಕ್ತಿ ಕಡಿಮೆಯಾಗಿದ್ದರೆ ಅಲ್ಲಿರುವ ಮನುಷ್ಯರು ಬುದ್ಧಿಪೂರ್ವಕವಾಗಿ ವಾಸ್ತವಗಳನ್ನು ಮರೆತು ಸಹಕಾರ ತತ್ವಕ್ಕೆ ವಿರುದ್ಧವಾಗಿಯೇ ಬೇರೆಯಿರುತ್ತಾರೆ. ಪ್ರಾಣಶಕ್ತಿಯ ಅಭಾವವಿರುವ ಸ್ಥಳಗಳಲ್ಲಿಯೇ ವ್ಯಸನ ಸ್ವಾರ್ಥಗಳು ಇರುತ್ತವೆ. ದೇಶ ಪ್ರೇಮದ ಹೆಸರಿನಲ್ಲಿ, ವರ್ಗ ಪ್ರೀತಿಯ ಹೆಸರಿನಲ್ಲಿ, ಜಾತಿ ಪ್ರೀತಿಯ ಹೆಸರಿನಲ್ಲಿ ಪ್ರಪಂಚದಾದ್ಯಂತ ಎಷ್ಟೋ ರೀತಿಯ ಅಪರಾಧಗಳು ಸಂಭವಿಸುತ್ತಿವೆ ಎಂಬುದನ್ನು ನಾವು ನೋಡಬಹುದು. ಆ ಎಲ್ಲಾ ಅಪರಾಧಗಳ ಹಿಂದೆ ಸ್ವಾರ್ಥವೇ ಅಡಗಿದೆ. ನೋಡ್ರಿ, ದೇಶ ಪ್ರೇಮ, ಜಾತಿ ಪ್ರೇಮ, ಧರ್ಮ ಪ್ರೇಮ ಇವೆಲ್ಲ ಒಂದು ಸ್ವಾರ್ಥಪರ ಭಾವನೆಗಳ ಹಿಂದೆ, ಸ್ವಾರ್ಥದ ಹಿಂದೆ ಒಂದು ದ್ವೇಷವೇ ಅಡಗಿದೆ. ಆದ್ದರಿಂದ ಪ್ರಪಂಚದಾದ್ಯಂತ ಇರುವ ಇಂಥ ಮನೋಭಾವನೆಗಳೇ ದೇಶವನ್ನ ಅಥವಾ ಇವತ್ತು ಸಮಾಜವನ್ನ, ವಿಶ್ವವನ್ನ ಹಾಳ್ಗೆಡುತ್ತಾ ಇದ್ದಾವ ಅಂತಕ್ಕಂಥದ್ದನ್ನ ಹೇಳ್ತಾರ. ನಾವಿಲ್ಲಿ ಉದಾಹರಿಸಬಹುದು. ಬಿನ್ ಲಾಡೆನ್ನಂತವರು ಏನೋ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಒಂದು ಮನಸ್ಸಿನ ಒಂದು ಆಹ್ಲಾದತೆಗಾಗಿ ಅವರು ದೇಶಗಳನ್ನೇ ನಾಶ ಮಾಡ್ತಾ ಇದ್ದಾರೆ. ವಿಭತ್ಸವಾದಂತ ಒಂದು ಮನೋಭಾವನೆಯನ್ನು ಹೊಂದಲಿಕ್ಕೆ, ಆ ಒಂದು ಭಾವನೆಯನ್ನ ತೃಪ್ತಿಪಡಿಸ್ಕೊಳ್ಳಿಕ್ಕೆ ದೇಶಗಳ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ, ದೇಶಗಳಿಗೆ ಉಪಟಳಗಳನ್ನು ಕೊಡ್ತಾ ಇದ್ದಾರೆ, ಎಷ್ಟೋ ಅಮಾಯಕ ಜನಗಳ ಪ್ರಾಣಗಳನ್ನ ತಕೊಳ್ತಾ ಇದ್ದಾರೆ. ಅದೇ ರೀತಿ ಪಾಕಿಸ್ತಾನದಂತ ರಾಷ್ಟ್ರಗಳನ್ನ ನೋಡ್ಬಹುದು ನಾವು. ಯಾವುದೇ ಕಾರಣವಿಲ್ಲದೆ ಒಂದು ಕೇವಲ ಧರ್ಮ ಜಾತಿಯ ಆಧಾರದ ಮೇಲೆ ಹಾಹಾಕಾರಗಳನ್ನ ಎಬ್ಬಿಸಿ ಆ ಸಮಾಜಗಳ ಒಂದು ವಾಸ್ತವ್ಯಸ್ಥತೆಗೆ ಕಾರಣವಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಉದಾಹರಿಸಬಹುದು. ಪ್ರಾಣಶಕ್ತಿ ಅರಿವಿನ ದಿಶೆಯಲ್ಲಿ ನಾವು ಒಂದುಗೂಡಿ ಕೆಲಸ ಮಾಡಬಹುದು. ಆದರೆ ಪ್ರಾಣಶಕ್ತಿಯನ್ನು ನಮ್ಮ ಸಂಕಲ್ಪಕ್ಕೆ ಅನುಗುಣವಾಗಿ ಅನುಸರಿಸುವಂತೆ ಒತ್ತಾಯ ಪಡಿಸಲಾಗುವುದಿಲ್ಲ. ಪ್ರಾಣಶಕ್ತಿ ಅರಿವಿನ ದಿಶೆಯತ್ತ ಸಮನ್ವಯದಲ್ಲಿ ನಮ್ಮ ಸಂಕಲ್ಪವು ಸಂಯೋಜನೆಗೊಳ್ಳದಿದ್ದರೆ ಆ ಪ್ರಾಣಶಕ್ತಿಯನ್ನು ನಾವು ದುರುಪಯೋಗ ಪಡಿಸುವುದಾಗಲಿ, ನಮ್ಮ ಸಂಕಲ್ಪ ದಿಶೆಯತ್ತ ಕಾರ್ಯನಿರ್ವಹಿಸುವಂತೆ ಮಾಡುವುದಾಗಲಿ ಆ ಪ್ರಯತ್ನವನ್ನು ಮಾಡುವುದು ನಮ್ಮ ತಪ್ಪಾಗುತ್ತದೆ. ಆದ್ದರಿಂದ ಆ ದೊಡ್ಡ ಅಪರಾಧವನ್ನು ಮಾಡದೆ ಹಿಂಸಾತ್ಮಕ ಪರಿಣಾಮಗಳನ್ನು ಹಿಂಸಾತ್ಮಕ ಪರಿಣಾಮಗಳನ್ನೇ ಎದುರಿಸಬೇಕಾಗುತ್ತದೆ. ನಾವು ನೋಡ್ರಿ, ನಾವು ಕೇವಲ ಸಮಾಜದ ಹಿತಕ್ಕಾಗಿ ಅಲ್ಲದೆ ನಮ್ಮ ಸ್ವಾರ್ಥದ ಹಿತಕ್ಕಾಗಿ ನಾವು ಈ ಎಲ್ಲ ಧಾರ್ಮಿಕ ಕಾರ್ಯಗಳನ್ನ ಮಾಡಿದ್ದೇ ಆದ್ರೆ ಅದು ಇವತ್ತು ಸಮಾಜದಲ್ಲಿ ದೊಡ್ಡ ಅಪರಾಧ ಆಗ್ತದ. ಅಂಥ ಕೃತ್ಯಗಳನ್ನ ಮಾಡಕೂಡುದು ಅಂತಕ್ಕಂಥ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಕೆಲಸ, ಉದ್ದೇಶಗಳಿಂದ ಸ್ವಾರ್ಥ ಉಪಯೋಗದ ಬಯಕೆಗಳಲ್ಲಿ ಸಿಲುಕಿರುವುದರಿಂದ ಪ್ರಾಣಶಕ್ತಿಯು ನಮ್ಮ ತಿಳುವಳಿಕೆಗೆ, ತರ್ಕಕ್ಕೆ, ವಿವೇಚನೆಗೆ ಅತೀತವಾಗಿ ವರ್ತಿಸುತ್ತಿರುತ್ತದೆ. ನೋಡ್ರಿ, ನಾವು ಸ್ವಾರ್ಥದಲ್ಲೇ ಬಿದ್ದಿದ್ದೇವೆ. ಸಮಾಜಕ್ಕೆ ಅರ್ಥ ಇಲ್ಲ ಈ ಪ್ರಾಣಶಕ್ತಿ ಏನು, ಇದರಲ್ಲಿ ಏನ್ ಶಕ್ತಿ ಇದೆ, ಇದರಿಂದ ಏನ್ ಆಗ್ತದ, ಜಗತ್ತಿನಲ್ಲಿ ಬದಲಾವಣೆ ಆಗತಕ್ಕಂಥದ್ದು ಏನ್ ಇದರಲ್ಲಿ ಇದೆ ಅಂತಕ್ಕಂಥದ್ರ ಅರಿವು ಜನರಿಗೆ ಬರ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿ ಸ್ವಾರ್ಥಪರ ಭಾವನೆಯಿಂದ ಅಲ್ಲಿ ರೋಗಗ್ರಸ್ತ ಸಮಾಜಗಳು ಇರೋದ್ರಿಂದ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಯಾವ ಗಾಳಿ ಎಲ್ಲಿಂದ ಬೀಸುತ್ತದೆಯೋ, ಎತ್ತ ಚಲಿಸುತ್ತದೆಯೋ ಯಾರಿಗೂ ತಿಳಿಯದು ಎಂದು ಜೀಸಸ್ ಕ್ರೈಸ್ತ ಎಂದಿದ್ದಾರೆ. ಒಬ್ಬ ಹವಾಮಾನ ತಜ್ಞನು ತಾನು ರಚಿಸಿರುವ ಒಂದು ಗ್ರಂಥದಲ್ಲಿ ಆದರೆ ಗಾಳಿಯು ಹೇಗೆ ಸೃಷ್ಟಿಯಾಗುತ್ತಿದೆ, ಎಲ್ಲಿಗೆ ಹೋಗುತ್ತಿದೆ ಎಂದು ನಮಗೆ ಈಗ ತಿಳಿದಿದೆ ಎಂದು ಪ್ರಕಟಿಸಿದ ಸಂದರ್ಭದಲ್ಲಿ ಸಂದರ್ಭವು ಈಗ ತಿಳಿದಿದೆ ಎಂದು ಪ್ರಕಟಿಸಿದ ಸಂದರ್ಭದಲ್ಲಿ ಆ ಅಮಾಯಕ ಶಾಸ್ತ್ರಜ್ಞನಿಗೆ ಜೀಸಸ್ ಕ್ರೈಸ್ತ ಪ್ರಾಣಶಕ್ತಿಯ ಬಗ್ಗೆ, ಪವಿತ್ರಾತ್ಮ ಬಗ್ಗೆ, ಪ್ರಾಣಶಕ್ತಿ ಹರಿವುಗಳ ಬಗ್ಗೆ ಎತ್ತರವಾದಂತ ಜ್ಞಾನವನ್ನು ಅವರಿಗೆ ನೀಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ರಿ. ಒಬ್ಬ ಹವಾಮಾನ ತಜ್ಞ ಹವಾಮಾನದ ಬಗ್ಗೆ
ಬರೆದಿರ್ತಕ್ಕಂತ ಒಂದು ಪುಸ್ತಕಗಳಲ್ಲಿ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು, ಹವಾಮಾನ ಅಂತಕ್ಕಂಥದ್ದು ಎಲ್ಲಿಯಿಂದ ಹುಟ್ಟಿತು, ಎಲ್ಲಿಗೆ ಹೋಗಿ ಸೇರ್ತದ, ಈ ಹವಾಮಾನ ಅಂತಕ್ಕಂಥದ್ದು ಏನು, ಇದಕ್ಕೆ ಪ್ರಾಣಶಕ್ತಿ ಎಷ್ಟು ಪೂರಕದ ಅಂತಕ್ಕಂಥದ್ದು ಆ ಒಬ್ಬ ಹವಾಮಾನ ತಜ್ಞನಿಗೆ ಗೊತ್ತಿಲ್ಲ. ಜೀಸಸ್ ಕ್ರೈಸ್ತರು ಇಂತಹ ತಜ್ಞರಿಗೆ ಇದರ ಬಗ್ಗೆ ತಿಳಿಸಿ ಹೇಳಿದ ಘಟನೆಗಳನ್ನ ನಾವು ನೋಡ್ಬಹುದು ಅಂತಕ್ಕಂಥದ್ದನ್ನ ಇಲ್ಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಗುರುವರ್ಯರು ಒಮ್ಮೆ ನಮಗೆ ಹೀಗೆ ಹೇಳಿದರು: ಪ್ರಾಣಶಕ್ತಿ ನೀನು ಆಶಿಸುವ ಉತ್ತರಗಳನ್ನು ನೀಡುತ್ತದೆ ಎಂದು ಆಶಿಸಬೇಡ. ಪ್ರಾಣಶಕ್ತಿಯನ್ನು ನೀನು ಉಪಯೋಗಿಸಿಕೊಳ್ಳಬಹುದೇ ಹೊರತು ಅದು ಎಲ್ಲಿಗೆ ಪಸರಿಸುತ್ತದೆಂದು ನೀನು ಎಂದಿಗೂ ತೀರ್ಮಾನಿಸಲಾಗುವುದಿಲ್ಲ. ಪ್ರಾಣಶಕ್ತಿಗೆ ಆಗಿ ನೀನು ಪ್ರಾರ್ಥಿಸಬೇಕು. ಪ್ರಾಣಶಕ್ತಿಯನ್ನ ನೀನು ಬಳಸಿಕೊಳ್ಳಬಹುದು, ಆದ್ರೆ ಪ್ರಾಣಶಕ್ತಿ ಎಷ್ಟು ಹರಡುತ್ತದ, ಎಲ್ಲೆಲ್ಲಿಗೆ ಪಸರಿಸ್ತದ ಅಂತಕ್ಕಂಥದ್ದನ್ನ ನೀನು ತೀರ್ಮಾನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಾಣಶಕ್ತಿಯ ಹರಿವು ತುಂಬಾ ದೂರದವರೆಗೆ ಇರ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಈ ಎಲ್ಲ ಅಸ್ವಸ್ಥತೆಗಳು ಪ್ರಾಣಶಕ್ತಿಯೇ ಪರಮೌಷಧ ಎಂದು ಅಂತಃಶತ್ರುಗಳ ತೊಂದರೆಗೆ ಸಿಲುಕಿರುವ ಮಾನವರು ಕಾಲಾತೀತವಾಗುವುದಕ್ಕಿಂತ ಮೊದಲೇ ಶೀಘ್ರವಾಗಿ ಪ್ರಾರ್ಥನೆಗೆ, ದೇವಸ್ತೋತ್ರಕ್ಕೆ ಉಪಕ್ರಮಿಸಿ ಉತ್ತಮ ಶಕ್ತಿಗಳನ್ನು ತನ್ನೊಳಗೆ ಆಹ್ವಾನಿಸಬಹುದು. ಆದರೆ ಆ ವ್ಯಸನಿಯು ಆ ಕೆಲಸವನ್ನು ಸ್ವಂತ ಮಾಡಿಕೊಳ್ಳದೆ ಪ್ರಾಣಶಕ್ತಿ ಬಹಳಷ್ಟು ಸಂಗ್ರಹವಿರುವ ವೇಳೆ ಮನುಷ್ಯರು ಆ ವ್ಯಕ್ತಿಗಾಗಿ ಆ ಮಹತ್ ಕಾರ್ಯವನ್ನು ಮಾನಸಿಕವಾಗಿ, ಅನುಭವಪೂರ್ವಕವಾಗಿ, ಭೌತಿಕವಾಗಿಯೂ ಸಹ ಆಚರಿಸಿ ಆ ವ್ಯಕ್ತಿಯನ್ನು ವ್ಯಸನದಿಂದ ಮುಕ್ತನನ್ನಾಗಿ ಮಾಡಿದರೆ ಮನುಷ್ಯನಿಗೆ ಹಿಡಿದಿರುವ ಭೂತವನ್ನು ಬಿಡಿಸುವುದು ಒಂದೊಂದು ಬಾರಿ ಪ್ರಾಣಮಯ ಪರಿಪೂರ್ಣರಾಗಿರುವಂತಹ ಮಹನೀಯರ ಪ್ರವೇಶಿಸುವ ಸಹ ಆ ಮನುಷ್ಯರನ್ನು ವ್ಯಸನಗಳಿಂದ ದೂರ ಮಾಡಬಲ್ಲರು, ಅಥವಾ ಇರುವ ವ್ಯಸನಗಳನ್ನು ಪರೋಕ್ಷವಾಗಿ ಅವರಿಂದ ತೊಲಗಿಸಬಲ್ಲರು. ನೋಡ್ರಿ, ಇವತ್ತು ಸಮಾಜದಲ್ಲಿ ತುಂಬಿರ್ತಕ್ಕಂಥ ಇಂಥ ವ್ಯಸನಿಗಳಿಂದ ನಾವು ಎಷ್ಟೊಂದು ಗಾಢವಾದ ಎಚ್ಚರಿಕೆಯಿಂದ ಅಥವಾ ಎಷ್ಟು ಸೂಕ್ಷ್ಮವಾದ ಎಚ್ಚರಿಕೆಯಿಂದ ಈ ಸಮಾಜವನ್ನ ತಿದ್ದಬೇಕು ಅಂತಂದ್ರೆ ಅವರೊಂದಿಗೆ ಇದ್ದು ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಿಮಗೆ ಇಷ್ಟೊಂದು ಲಾಭ ಕೊಡ್ತಕ್ಕಂಥ ಅಂಶ ಅಂತಕ್ಕಂಥದ್ದನ್ನ ಹೇಳ್ತಾ ಆ ವ್ಯಕ್ತಿಯನ್ನ ಈ ಪ್ರಾಣಶಕ್ತಿಯ ಹರಿವಿಗೆ ತೆಗೆದುಕೊಳ್ತಕ್ಕಂಥ ಕಾರ್ಯವನ್ನ ನಾವೆಲ್ಲರೂ ಮಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇಲ್ಲಿ ಪತ್ರಿಜಿಯವರು ಮಾಡಿದಂತ ಕೆಲಸ ಇದೇನೆ. ಮೊದಲು ಪ್ರಾರಂಭದಲ್ಲಿ ನೀವು ಪ್ರಾಣಶಕ್ತಿಯನ್ನ ನೀವು ಧ್ಯಾನ ಮಾಡ್ರಿ, ನಿಮಗೆ ಎಷ್ಟೊಂದು ಸ್ವಾಸ್ಥ್ಯ ಅನಿಸ್ತದ, ನಿಮ್ಮ ಶರೀರಕ್ಕೆ ಎಷ್ಟೊಂದು ಶಕ್ತಿ ಸಿಗ್ತದ, ನೀವು ಎಷ್ಟೊಂದು ಇದರಿಂದ ಲಾಭ ಪಡ್ಕೊಳ್ತೀರಿ ಅಂತಕ್ಕಂಥ ಆ ಸ್ವಾರ್ಥಪರವಾದ ವ್ಯಕ್ತಿಗೆ ಉಪಯೋಗವಾಗ್ತಕ್ಕಂಥ ಒಂದು ವಿಚಾರಗಳನ್ನ ಹೇಳ್ತಾ ಹಂತ ಹಂತವಾಗಿ ಸ್ವಾಧ್ಯಾಯ, ಗುಂಪು ಧ್ಯಾನ, ಗುಂಪು ಅಧ್ಯಯನ, ಆ ನಂತರ ಹುಣ್ಣಿಮೆ ಧ್ಯಾನ, ಆ ನಂತರ ಪಿರಾಮಿಡ್ಗಳನ್ನು ನಿರ್ಮಿಸ್ತಕ್ಕಂಥ ಕೆಲಸಗಳು, ಆ ನಂತರ ಸಸ್ಯ ವರ್ಗಗಳಿಗೆ, ಕಿಂಗ್ಡಮ್ಗಳಿಗೆ ಕನೆಕ್ಟ್ ಆಗ್ತಕ್ಕಂಥ ಕೆಲಸಗಳು, ಇವೆಲ್ಲವನ್ನು ಕೊಡ್ತಾ ಸಾವಧಾನವಾಗಿ ಒಬ್ಬ ವ್ಯಕ್ತಿಯನ್ನ ಈ ಒಂದು ಪರಿಸರದ ಅಥವಾ ಈ ಒಂದು ನಿಸರ್ಗದೆಡೆಗೆ ಎಳೆದೊಯ್ದು ವಿಶ್ವ ಮಾನವನನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಪತ್ರಿಜಿಯವರು ಬಹಳ ಸೂಕ್ಷ್ಮವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಮರಿಕೂಡುದು ಮಾಸ್ಟರ್. ಇಲ್ಲಿಗೆ ಇವತ್ತಿನ ಪ್ರಾಣಶಕ್ತಿ ಅಂತಕ್ಕಂಥ ಈ ಸ್ವಾಧ್ಯಾಯವನ್ನ ಮುಗಿಸೋಣ. ನಾವೆಲ್ಲರೂ ಧ್ಯಾನಕ್ಕೆ ಹೋಗೋಣ. ಎಲ್ಲರೂ ಕೂಡ ನೇರವಾಗಿ ಕುಳಿತುಕೊಳ್ಳಿ. ಸ್ಪೆಕ್ಟ್ ಇದ್ದರೆ ತೆಗೆದು ಹಾಕಿ, ಪಿರಾಮಿಡ್ ಗಿಡ ಇದ್ದರೆ ಅಳವಡಿಸಿಕೊಳ್ಳಿರಿ. ಸೂಕ್ಷ್ಮವಾದ ಒಂದು ಉಸಿರನ್ನು ನೀವು ದೀರ್ಘವಾಗಿ ತೆಗೆದುಕೊಳ್ಳಿ. ಆ ಉಸಿರನ್ನು ನಿಮ್ಮ ತಲೆಯ ಭಾಗದಲ್ಲಿ ಶೇಖರಿಸಿಕೊಂಡು ಸುತ್ತಾಡಿಸಿಕೊಂಡು ಮೂಗಿನ ಸಹಾಯದಿಂದ ಹೊರಗೆ ಹಾಕಿ ಮಾಸ್ಟರ್ಸ್. ನಂತರ ಇನ್ನೊಂದು ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಭುಜದ ಎರಡು ಭಾಗಗಳಲ್ಲಿ ಸ್ಪರ್ಶಿಸಿಕೊಂಡು ಹೊರಗೆ ಹಾಕಿ. ಇನ್ನೊಂದು ಉಸಿರನ್ನು ತೆಗೆದುಕೊಳ್ಳಿ. ಹೃದಯದ ತುಂಬಿಕೊಳ್ಳಿ. ಹೃದಯದಲ್ಲಿ ಎಲ್ಲ ಚಲಿಸಿ ನಿಧಾನಕ್ಕೆ ಹೊರಗೆ ಹಾಕಿ.
ಇನ್ನೊಂದು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. ಹೊಟ್ಟೆಯ ತುಂಬ ತುಂಬಿಕೊಳ್ಳಿ. ಹೊಟ್ಟೆ ಎಲ್ಲ ಕಡೆಗೆ ತಿರುಗಾಡಿಸಿ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕಿ. ಇನ್ನೊಂದು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ ಮಾಸ್ಟರ್ಸ್. ನಿತಂಬದ ಭಾಗದಲ್ಲಿ ಶೇಖರಿಸಿ ತೊಡೆಗಳಿಗೆ, ಟೊಂಕಕ್ಕೆ, ಅಲ್ಲಿರುವ ಕಿಡ್ನಿಯ ಭಾಗಗಳಿಗೆ ಉಸಿರನ್ನು ಸ್ಪರ್ಶಿಸಿ ಮೂಗಿನ ಸಹಾಯದಿಂದ ಹೊರಗೆ ಹಾಕಿ. ಇನ್ನೊಂದು ಉಸಿರನ್ನು ಎಳೆದುಕೊಳ್ಳಿ ಮಾಸ್ಟರ್ಸ್. ತೊಡೆಗಳಲ್ಲಿ ಉಸಿರನ್ನು ಹರಿದಾಡಿಸಿ, ತೊಡೆಯ ಖಂಡ ಮಾಂಸಗಳಲ್ಲಿ ಉಸಿರನ್ನು ಹರಿದಾಡಿಸಿ ನಿಧಾನಕ್ಕೆ ಹೊರಗೆ ಬಿಡಿ. ಇನ್ನೊಂದು ದೀರ್ಘ ಉಸಿರನ್ನು ತೆಗೆದುಕೊಂಡು ಮೊಳಕಾಲಿನ ಚಿಪ್ಪಿನಲ್ಲಿ ಉಸಿರನ್ನು ಸಂಗ್ರಹಿಸಿ, ಮೊಳಕಾಲಿನ ಚಿಪ್ಪಿನಲ್ಲಿ ಉಸಿರನ್ನು ಹರಿದಾಡಿಸಿ ನಿಧಾನಕ್ಕೆ ಹೊರಗೆ ಬಿಡಿ. ಇನ್ನೊಂದು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ, ಪಿಂಡರಿಯ ಭಾಗದಲ್ಲಿ ಸಂಗ್ರಹಿಸಿ, ಮೀನಗಂಡದಲ್ಲಿ ಉಸಿರನ್ನು ಹರಿದಾಡಿಸಿ ನಿಧಾನಕ್ಕೆ ಹೊರಗೆ ಹಾಕಿ. ಇನ್ನೊಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ, ಪಾದಗಳಿಗೆ ನೇರವಾಗಿ ಉಸಿರನ್ನು ಸ್ಪರ್ಶಿಸಿ 10 ಬೆರಳುಗಳಿಗೆ ಹಿಮ್ಮಡಿಯಲ್ಲಿ ಉಸಿರನ್ನು ಹರಿದಾಡಿಸಿ ನಿಧಾನಕ್ಕೆ ಹೊರಗೆ ಹಾಕಿ. ಈ ಉಸಿರಿನಿಂದ ನಮ್ಮ ಒಳ ಆಂತರ್ಯವನ್ನು, ದೇಹದ ಒಳಭಾಗಗಳನ್ನು ಸ್ವಚ್ಛಗೊಳಿಸುತ್ತ ನಾವು ನಮ್ಮಲ್ಲಿ ಲೀನರಾಗುತ್ತೇವೆ. ನಮ್ಮಲ್ಲಿ ನಾವು ಒಳಗೆ ಹೋಗಿ ಏಕಾಗ್ರತೆಯಿಂದ ನಮ್ಮ ಹೃದಯ ಭಾಗದಲ್ಲಿ ಶಿವ ಪಾರ್ವತಿಯರ ರೂಪದ ಕಲ್ಪನೆಯೊಂದಿಗೆ ಆಂಜನೇಯನ ಆಹ್ವಾನದೊಂದಿಗೆ ಪ್ರಾಣದೇವರ ಆಂಜನೇಯ ಪವನ ಪುತ್ರ ಒಂದು ದೊಡ್ಡದಾದ ಆಕೃತಿಯನ್ನು ನಮ್ಮ ಕಣ್ಣು ಮುಂದೆ ತಂದುಕೊಂಡು ಆತನ ಎದುರು ಪ್ರಾಣ ಶಕ್ತಿಯ ಕುರಿತು ಧ್ಯಾನಿಸುತ್ತ ಎಲ್ಲಿಯೂ ಕೂಡ ನಮ್ಮ ಚಿತ್ತವನ್ನು ಬಿಡದೆ ಒಂದರಿಗೆ
ಆಯ್ತು. ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Mm. 10 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ನಿಧಾನವಾಗಿ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ನಿಮ್ಮ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸುತ್ತಾ
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೇಡಮ್ ಸ್ವಾಧ್ಯಾಯ. ಸ್ವಾಧ್ಯಾಯನು ಧ್ಯಾನನು ಕೂಡ ಚಂದ ಮಾತಾಡಿದ್ರಿ ಇವತ್ತು. ಒಂದು ಹೌದು. ಧ್ಯಾನ ಯಾವ ರೀತಿ ಅಂತಂದ್ರೆ ಹಾ, ಒಂದು ಆಹ್ಲಾದಮಯವಾದಂತದ್ದು ಅನುಭವ, ಏನಾಯ್ತು? ಆಹ್ಲಾದಮಯ ಅನುಭವ, ಆದಮಯ. ಸಂತೋಷದ ಮೇಲೆ ಮುಚ್ಚಿದಂತ ಅನುಭವ ಧ್ಯಾನ. ಹಾ, ಇಷ್ಟೊಂದು ಖುಷಿ ಅಂತಂದ್ರೆ ಹಾ, ಎಲ್ಲರೂ ಧ್ಯಾನಿಸ್ತಾ ಇದೀವಿ. ಎಲ್ಲರೂ ಪಿರಾಮಿಡ್ಗಳು, ಕೋಟಿ ಕೋಟಿ ಗಟ್ಲೆ ಪಿರಾಮಿಡ್ಗಳು, ಕೋಟಿ ಕೋಟಿ ಗಟ್ಲೆ ಗಿಡಗಳು, ಮರಗಳು ಇವೆಲ್ಲ ತಯಾರಾಗಿದಾವೆ. ಎಷ್ಟು ಸುಂದರವಾದ ನಿಸರ್ಗ ಅಂದ್ರೆ ನಾವು ಕಲ್ಪನಾ ಲೋಕದಲ್ಲಿ ಒಂದು ಸಾರಿ ದ್ವಾರಕೆಯನ್ನ ನೆನಪಿ ಮಾಡ್ಕೊಂಡಂತ ಕಲ್ಪನೆಗೆ ಹೋದ್ರೆ ಯಾವ ರೀತಿ ಸುಂದರವಾದ ವಾತಾವರಣ ಇತ್ತಲ್ಲ, ಅಂತ ಒಂದು ಸುಂದರವಾದ ಪರಿಸ್ಥಿತಿ ಅಲ್ಲಿ ಧ್ಯಾನಿಸ್ತಕ್ಕಂಥದ್ದು. ಸುಂದರವಾದ ಆಹ್ಲಾದವಾದಂತ, ಹೆಚ್ಚು ಬಿಸಿಲು ಇಲ್ಲದ, ಹೆಚ್ಚು ಗಾಢವಾದ ಕತ್ತಲೆಯೂ ಇಲ್ಲದ ಒಂದು ತುಂಬಾ ಸುಂದರವಾದಂತ ಮೂನ್ ಲೈಟಿನ ಬೆಳಕು ಅಂಥದ್ರಲ್ಲಿ ನಾವೆಲ್ಲರೂ ಧ್ಯಾನಿಸ್ತಾ ಇದ್ದೇವೆ. ಸಂತೋಷದಿಂದ, ಆಹ್ಲಾದದಿಂದ ನಾವು ನಲಿದಾಡ್ತಕ್ಕಂತ ಒಂದು ಪರಿಸ್ಥಿತಿ ಮೇಡಮ್, ಅದನ್ನ ಅನುಭವಿಸ್ತಾ ಇದ್ದೇವೆ. ವೆರಿ ನೈಸ್ ಮೇಡಮ್. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿತ್ತು. ಓಕೆ ಮೇಡಮ್. ಪ್ರಾಣಶಕ್ತಿ ಎಷ್ಟು ಡೀಪ್ ಅನ್ನೋದನ್ನ ನೋಡ್ಬೇಕು ಮೇಡಮ್, ನೋಡ್ಬೋದು. ಬಹಳ ಡೀಪ್ ಅದ್ರಿ. ಇದ್ರ ಉಪಯೋಗ ಇವತ್ತಿಗೂ ನಮಗೂ ಕೂಡ ಈ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಇದರ ಅರಿವು ನಮಗಿಲ್ಲ. ಇಲ್ಲ, ಈಗ ತುಸು ಇದಾಯ್ತು, ಡೈವರ್ಟ್ ಆಯ್ತಂದ್ರೆ ಇದಾಗ್ತದ. ಅದಕ್ಕೆ ಹಿಡಿದ್ ಮತ್ತೆ ತರಬೇಕೆ, ತರಬೇಕೆ ಮತ್ತೆ ಇಲ್ಲ ಡೈವರ್ಟ್ ಆಗಿ ಬಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತದೆ ಲಕ್ಷ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಳೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಎಂಡ್ ಮಾಡ್ಲ್ರಿ?